ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಿಕ್ಷಾಂದೇಹಿ. ಗೋಪಿಕಾಂಬ ನೀನಾ? ಅಯ್ಯೋ, ಇತ್ತೀಚೆಗಷ್ಟೇ ಮನೆಗೆ ಬಂದು ಗಡದ್ದಾಗ ಊಟ ಮಾಡ್ಕೊಂಡು ಹೋಗಿದ್ಯಾ? ಒಂದು ದಿನ ಕರೆದ್ರೆ ಪ್ರತಿದಿನ ಬಂದ್ಬಿಡದ? ಗಂಡ ನೋಡಿದ್ರೆ ಊರಿಗೆ ಪಾರು ಪತ್ತೆದಾರ, ಹೆಂಡತಿ ನೋಡಿದ್ರೆ ಬೇಡ್ತಾ ಇದ್ದಾಳೆ. ಚೆನ್ನಾಗಿದೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಮಾವಯ್ಯ? ಊರ್ಗೆಲ್ಲ ಅನ್ನದಾನ ಮಾಡೋ ವಂಶ ಇವ್ರದು. ಇವತ್ ಬೇರೆ ದ್ವಾದಸಿ, ನಮ್ಮನೆಗ್ ಭಿಕ್ಷೆ ಬೇಡಕ್ ಬಂದಿದ್ದಾರೆ ಅಂದ್ರೆ ಅದೇ ರುಚಿ ಏನೋ ಇರತ್ತೆ. ಏನಿರುತ್ತೆ ಸುಡುಗಾಡು? ಮನೆ ಮನೆ ಊಟ ನಾಲ್ಗೆ ರುಚಿಯಾಗಿರುತ್ತೆ ಅಷ್ಟೇ. ಬಂದವ್ರಿಗೆಲ್ಲ ಭಿಕ್ಷೆ ಹಾಕ್ತಾ ಹೋದ್ರೆ ನಾಳೆ ನಾವೇ ಭಿಕ್ಷೆ ಬೇಡಬೇಕಾಗತ್ತೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ಏನೋ ಒಂದು ವಂಶೋದ್ಧಾರಕನ ಎತ್ಕೊಡ್ತೀಯ ಅನ್ನೋ ಕಾರಣಕ್ಕೆ ಸದ್ರ ಕೊಟ್ರೆ ನನಗೇನು ಎದುರು ಮಾತಾಡ್ತೀಯಾ? ಹೋಗೋರಿಗೆ ಹಾಗನ್ಬೇಡಿ ಮಾವಯ್ಯ. ನನ್ನ ಹಾಗೆ ಈಕೆ ಕೂಡ ಬಸ್ರಿ. ಏನ್ ಬಯಕೆ ಇರುತ್ತೋ ಏನೋ. ಇಂಥ ಪುಣ್ಯಾತ್ಮರಿಗೆ ದಾನ ಕೊಡೋದ್ರಿಂದ ನಮಗೂ ಸಾಸಿವೆ ಕಾಳಷ್ಟು ಪುಣ್ಯ ಬರುತ್ತೆ ಮಾವಯ್ಯ. ಗೋಪಮ್ಮ ಬಾ, ಬಡಿಸ್ತೀನಿ. ಬೇಡ ಗಂಗಮ್ಮ, ನಾನು ಔತಣಕ್ಕೆ ಬಂದಿಲ್ಲ, ಭಿಕ್ಷೆಗೆ ಬಂದಿದ್ದೀನಿ. ನಿನ್ಗೇನು ಕೊಡ್ಬೇಕನ್ಸುತ್ತೋ ಅದನ್ನ ಇಲ್ಲೇ ಕೊಡು. ಸರಿ, ತರ್ತೀನಿ. ಓ ತಿಮ್ಮಣ್ಣ ಭಟ್ಟ, ಬಾ ಬಾ, ನೀನು ಭಿಕ್ಷೆ ಬೇಡಕ್ ಬಂದ್ಯಾ? ಭಿಕ್ಷೆ? ಗೋಪಿ, ಏನಿದು? ಬೈಕಿರಿ, ಮಗುನೇ ಕೇಳಿದ್ದು. ಗೋಪಿ, ನಮ್ದು ನೀಡುವ ಕೈಗಳು. ನೀಡೋ ಕೈಗಳು ಬೇಡೋಕ್ ಹಿಂಜರಿಬಾರದು ರೀ. ಹಾಕಮ್ಮ, ಹಾಕು, ಸ್ವಲ್ಪ ಬಿಡ್ದಂಗ ಹಾಕು, ತಿಂದು ತೇಗ್ಲಿ. ಗೋಪಿ, ನಡಿ, ನಾವು ಹೋಗೋಣ. ಅಪ್ಪ, ಎಲ್ಲೋ ತಾಳ ತಪ್ತಾ ಇದೆ. ಅಲ್ಲ, ಮದ್ ಹಾಕಿ ಮಗುನ ಸಾಯಿಸೋಕ್ ಪ್ರಯತ್ನ ಪಟ್ಟಿರೋ ಮನೆಗೆ ಭಿಕ್ಷೆ ಕೇಳೋಕ್ ಬಂದಿದ್ದಾಳೆ ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡೇ ಬಂದಿರ್ಬೇಕು ಅಲ್ವಾ ಮತ್ತೆ? ಅಮ್ಮ, ನಿಂಗೋಸ್ಕರ ಹಬ್ಬದ ಅಡುಗೆ ಮಾಡಿದ್ದೀನಿ. ಇದ್ಯಾಕೆ ಹಾಕೊಂಡಿದೀಯಾ? ನೀನು ಅವ್ರ ಮನೇಲಿ ಬೇಡ್ಕೊ ಬಂದಿದ್ದೆ ನನಗೆ ಇಷ್ಟ ಆಗ್ತಾ ಇಲ್ಲ. ಅದು ಅಲ್ಲದೆ ಅವ್ರ ಮನೇಲಿ ಊಟ ಮಾಡ್ಕೊಂಡ್ ಬಂದ್ಮೇಲೆ ತಾನೇ ನಿನಗೆ ಹೊಟ್ಟೆ ನೋವು ಬಂದಿದ್ದು. ಲೋ ತಿಮ್ಮಣ್ಣ, ಏನೋ ಅನಿಷ್ಟ ಕತ್ಕೆಟ್ಟವ್ರಂಗೆ ಬೇಡ್ಕೊಂಡ್ ಬಂದು ತಿನ್ನೋದೇ? ಸೀತಕ್ಕ, ಬಸ್ರಿ ಬೈಕೆ ಏನಿದ್ಯೋ ಏನೋ, ಗಂಗಮ್ಮ ಒಳ್ಳೆ ಹೆಣ್ಮಗಳು, ಪ್ರೀತಿಯಿಂದ ಕೊಟ್ಟಿದ್ದಾಳೆ, ಸ್ವೀಕರಿಸ್ಲಿ ಬಿಡು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದ್ರ ಹಿಂದೆ ಆ ಭಗವಂತನ ಇಚ್ಛೆ ಏನಿದ್ಯೋ ಏನೋ, ಯಾರು ಗೊತ್ತು. ನೋಡಿ, ನನ್ನ ವರ್ತನೆ ನಿಮಗೆಲ್ಲ ಬೇಸರ ತಂದಿದೆ ಅಂತ ನಂಗೆ ಅರ್ಥ ಆಗ್ತಿದೆ. ಆದರೆ ಇದು ನನ್ನ ಬಯಕೆ ಅಲ್ಲ, ಇದು ನನ್ನ ಮಗು ಬಯಕೆ. ನಿಮ್ಗೆ ಯಾಕೆ ತಿಳಿತಾ ಇಲ್ವೋ ನನಗಂತೂ ಗೊತ್ತಾಗ್ತಿಲ್ಲ. ತಾಯಿ ತನ್ನ ಮಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಕರಳು ಬಳ್ಳಿ ಸಂಬಂಧ ಹೇಳ್ಕೊಳ್ಳುವಂಥದ್ದಲ್ಲ, ಅನುಭವಿಸುವಂಥದ್ದು. ನಿಮ್ಮ ಕೈಲಿ ನನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ಇಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ವೆಂಕು, ಬಡ್ಸು.
ಬುದ್ಧಿ ಬುದ್ಧಿ ಬರಗಾಲ ಬಂದು ಬೆಳೆ ಎಲ್ಲ ಒಣಗೋಗಿದೆ, ಒಂದು ಜೊಳ್ಳ ಪಳ್ಳು ಸಿಕ್ಕೈತೆ, ಅದನ್ನು ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಬುದ್ಧಿ, ಹೊಡಿಬೇಡಿ. ನಿಮ್ಮಂಥವ್ರ ಹೊಟ್ಟೆ ಸೃಷ್ಟಿಯಾಗಿರೋದೇ ನಮ್ಮಂಥವ್ರು ಹೊಡೆಯೋಕೆ. ಬರ ಬಂದರೂ ಅಷ್ಟೇ, ನೆರೆ ಬಂದರೂ ಅಷ್ಟೇ, ನಮಗೆ ಬರೋ ಬಡ್ಡಿ ನಮಗೆ ಬಂದ್ಬಿಡ್ಬೇಕು ಅಲ್ವೇನಪ್ಪ? ಅಲ್ವಾ ಮತ್ತೆ? ಬುದ್ಧಿ ಬುದ್ಧಿ ಮತ್ತೆ ಕೇಳಿ ಕೊಡಕ್ಕೆ ಗತಿ ಇಲ್ಲ, ನೀವು ಬಡ್ಡಿ ಕೇಳಿದ್ರೆ ಎಲ್ಲಿಂದ ಕೊಡ್ಲಿ ಬುದ್ಧಿ? ಲೋ ಮುಟ್ಟಾಳ, ನಾವು ಬಡ್ಡಿಗೆ ದುಡ್ಡು ಕೊಡೋದು ನಮಗೆ ವ್ಯವಹಾರ ಅಲ್ವೋ, ವ್ಯಾಪಾರ ಅಲ್ವಾಪ? ಅಲ್ವಾ ಮತ್ತೆ? ಪ್ರಾರಬ್ಧವೇ, ಮಠಕ್ಕೆ ಕೊಡ್ತೀಯೋ ಬಿಡ್ತೀಯೋ, ನಮಗೆ ಬರೋದು ನಮಗೆ ಬಂದ್ಬಿಡ್ಬೇಕು ಅಲ್ವೇನಪ್ಪ? ಅಲ್ವಾ ಮತ್ತೆ? ಮಠಕ್ಕೂ ಬರದ ಬಿಸಿ ಮುಟ್ಟಿದ್ಯಂತೆ ಗುರುಗಳೇ. ಬಂದವರಿಗೆಲ್ಲ ಬೇಕಾದಷ್ಟು ಹಾಕ್ತಿದ್ದವರು ಈಗ ಲೆಕ್ಕ ಹಾಕಿ ಎಲೆ ಹಾಕೋಂಗಾಗಿದ್ದಾರಂತೆ. 4 ಕೈ ಅನ್ನ ಹಾಕ್ತಿದ್ದವರು ಈಗ ಒಂದೇ ಕೈ ಇಳಿದಿದ್ದಾರಂತೆ. ಇಳಿಲಿ ಇನ್ನು 4 ವರ್ಷ ಇದೇ ರೀತಿ ಬರ ಬಿದ್ರೆ ಮಠದ ಗೌರವನು ಹೋಗತ್ತೆ, ಬಾಗ್ಲು ಮುಚ್ಚೋ ಸ್ಥಿತಿ ಬರುತ್ತೆ. ಅಪ್ಪ, ಮಠದ ಬಾಗ್ಲು ಶಾಶ್ವತವಾಗಿ ಮುಚ್ಚಿಬಿಟ್ರೆ ಬರೋ ಎಲ್ಲ ದೇಣಿಗೆನೂ ನಮ್ಮನೆಗೆ ಅಲ್ವಾಪ್ಪ? ಅಲ್ವಾ ಮತ್ತೆ? ಎತ್ಕೊಳ್ಳೋ ಇವನ್ನ, ಬೀಳ್ಸೋನ್ನ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ತಿಮ್ಮಣ್ಣ, ಇಷ್ಟು ದೂರ ಗರ್ಭಿಣಿ ಹೆಂಗಸನ್ನ ಕಾಲ್ನಡಿಗೆಯಲ್ಲಿ ಕರ್ಕೊಂಡು ಬಂದಿದ್ಯಲ್ಲ. ಎತ್ತಿನ ಬಂಡಿಯಲ್ಲಿ ಹೋಗೋಣ ಅಂತ ನಾನು ತುಂಬಾ ಹೇಳಿದೆ ಗುರುಗಳೇ, ಆದ್ರೆ ಈಕೆ ಕೇಳಲೇ ಇಲ್ಲ. ಯಾಕೆ ಮಗಳೇ ಇಷ್ಟೊಂದು ಕಷ್ಟ ಪಡ್ತೀಯ? ಮಗುವಿನ ಬಯಕೆ ತೀರಿಸೋದು ತಾಯಿಯ ಧರ್ಮ ಅಲ್ವೇ ಗುರುಗಳೇ? ಅದು ಬಯಸಿದ್ದನ್ನೇ ನಾನು ಮಾಡ್ತಾ ಇದ್ದೀನಿ. ನಡೆದುಕೊಂಡು ಹೋಗಿ ಮೂಲರಾಮನನ್ನ ತೋರಿಸು ಅಂತ ಹೇಳ್ತು, ಹಾಗಾಗಿ ಬಂದ್ವಿ. ಹೀಗೆ ಗುರುಗಳೇ, ತಣ್ಣೀರು ಸ್ನಾನ ಮಾಡ್ತಾಳೆ, ಭಿಕ್ಷೆ ಬೇಡಿ ಊಟ ಮಾಡ್ತಾಳೆ. ಈಗ ಹಠ ಹಿಡಿದು ಮೂಲರಾಮನ ದರ್ಶನಕ್ಕೆ ಅಂತ ಕಾಲ್ನಡಿಗೆಯಲ್ಲೇ ಬಂದಿದ್ದಾಳೆ. ಕೇಳಿದ್ರೆ ಮಗುವಿನ ಬೈಕೆ ಅಂತ. ಆ ಶ್ರೀನಿವಾಸನ ವರಪ್ರಸಾದದಿಂದ ಈ ವಯಸ್ಸಿನಲ್ಲಿ ಈಕೆ ಗರ್ಭಿಣಿಯಾಗಿರೋದೇ ನನಗೆ ಆತಂಕದ ವಿಚಾರ. ಇನ್ನು ಇವಳ ಬೈಕೆಗಳಂತೂ ನನಗೆ ತುಂಬಾ ಭಯವಾಗಿದೆ ಗುರುಗಳೇ.